ಎಲ್ಲರೂ ನಮಸ್ಕಾರ. ಅಶ್ವಮೇಧ ಕುದುರೆ ಏನು ಮಾಡ್ತೈತಿ ಅಂದ್ರೆ ತಿರುಗಾರ್ತ ದೇಶವನ್ನು ತಲುಪ್ತೈತಿ. ತಿರುಗಾರ್ತರು ಅಂದ್ರೆ ಮಹಾಶೂರರವರು, ಯುದ್ಧಕ್ಕೆ ಬೆನ್ನು ತೋರಿಸಿದಂಥವ್ರು. ಅವರು ಶಪಥವನ್ನು ಮಾಡಿಬಿಟ್ಟಿರ್ತಾರೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದ್ರೆ ಅಶ್ವಮೇಧ ಕುದುರೆಯನ್ನು ಕಟ್ಟಿ ಹಾಕ್ತಾರೆ. ಕಟ್ಟಿ ಹಾಕಿದ ಕೂಡಲೇ ಯುದ್ಧ ನಡೆಯೋದು ಅಂತ ಇದನ್ನಾಗ್ತೈತಿ, ಯುದ್ಧ ಘೋಷಣೆ ಆಗ್ತೈತಿ. ಅವರು ಬಹಳ ಶೂರರು ಇರ್ತಾರೆ. ಆಮೇಲೆ ಅರ್ಜುನ ಅವ್ರ ಜೊತೆ ಕಾದಾಡಕ್ಕೆ ನಿಲ್ತಾನೆ, ಅವರಿಗೆ ಸಂದೇಶವನ್ನು ಕಳಿಸ್ತಾನೆ. ಯುಧಿಷ್ಠಿರ ಮೊದಲೇ ಹೇಳಿರ್ತಾನೆ, ಅರ್ಜುನ ಯಾಕಂದ್ರೆ ಮುಂಗೋಪಿ, ಅದಕ್ಕಾಗಿ ಅರ್ಜುನ ಮೊದಲೇ ಹೇಳಿ ಕಳಿಸಿರ್ತಾನೆ, ಯಾವುದೂ ರಾಜರ ಜೊತೆ ನಮ್ಮ ಕುದುರೆನ ಕಟ್ಟಿದ್ರೂ ಕೂಡ ಯುದ್ಧಕ್ಕಾಗಿ ಒಮ್ಮೆ ಆಹ್ವಾನ ಕೊಡಬೇಡ, ಅವ್ರಿಗೆ ಒಂದು ಪತ್ರವನ್ನು ಕಳಿಸು, ಸಂಧಾನಕ್ಕಾಗಿ ಸ್ನೇಹಕ್ಕಾಗಿ ಒಂದು ಪತ್ರವನ್ನು ನೀ ಕಳಿಸು ಅಂತ ಹೇಳಿರ್ತಾನೆ. ಅದೇ ರೀತಿ ಯುಧಿಷ್ಠರನ್ನ ಒಂದು ಸಹಿ ಮಾಡಿದಂಥ ಪತ್ರವನ್ನು ಕಳಿಸ್ತಾರೆ. ಆದರೂ ಸಂಸಪ್ತರು ಇಲ್ಲ, ಒಪ್ಪೋದಿಲ್ಲ, ಅವ್ರ ಜೊತೆ ಯುದ್ಧನ ಮಾಡಬೇಕು ಅಂತೇಳಿ ಹೇಳ್ತಾರೆ. ಆನಂತರ ಒಂದು ಘನಘೋರವಾದಂಥ ಯುದ್ಧದ ಪ್ರಾರಂಭ ಆಕೈತಿ. ತಿರುಗಾರ್ತರು ಅಂತಂದ್ರೆ ಅವರು ಬಹಳ ಶೂರರಿರ್ತಾರೆ. ಇವರ ಸೈನ್ಯದ ಜೊತೆಗೆ 3 ದಿನ ಆದ್ರೂ ಏನಂತಂದ್ರೆ ಯಾರು ಸೋಲ್ತಾರೆ ಯಾರು ಗೆಲ್ಲುತ್ತಾರೆ ಅನ್ನುವಂಥ ನಿರ್ಣಯಕ್ಕೆ ಬರೋದಿಲ್ಲ. ಆವಾಗ ಅರ್ಜುನ್ಗೆ ಏನಂತಂದ್ರೆ ತನ್ನ ಒಂದು ಮದ ಇಳಿಯಕ್ಕೆ ಬರ್ತದೆ, ಇಳಿತರಕ್ಕೆ ಬರ್ತೈತಿ. ನಾನು ಇಂಥ ದೊಡ್ಡ ತಪ್ಪನ್ನು ಮಾಡಿದ್ನಲ್ಲ, ಕೃಷ್ಣ ನನ್ನ ಬೇಡ ಅಂತ ಹೇಳಿ ಬಂದೆ ನಾನು ಅಂಥೇಳಿ. ಯಾಕಂದ್ರೆ ಏನು ನಿರ್ಣಯ ತಗೋಬೇಕು ಗೊತ್ತಾಗೋದಿಲ್ಲ, ಅಷ್ಟು ಶೂರತನದಿಂದ ಕಾದಾಡ್ತಾ ಇರ್ತಾರೆ ತಿರುಗಾರ್ತರು. ಅವರು ತಮ್ಮ ಒಟ್ಟ ಪ್ರಾಣದ ಹಂಗ ಇಲ್ಲ ಆ ರೀತಿ ಅವ್ರು ಹೋರಾಡೋದನ್ನು ನೋಡಿ ಇವಂಗ ಇದನ್ನಾಗ್ತೈತಿ, ನನ್ನ ತೋಲ್ಬಳ ಎಲ್ಲಿ ಹೋಗೈತಿ ಅಂತಂದು ಹೇಳಿ ಅನ್ನೋ ಸಂಶಯ ಬರ್ತೈತಿ. ಆವಾಗ ಅಲ್ಲಿ ಜೈಮಿನಿ ಅನ್ನುವಂಥ ಋಷಿಕುಮಾರ ಅವನೇನು ಹೇಳ್ತಾರಂತಂದ್ರೆ ಅವನ ಬುದ್ಧಿವಾದವನ್ನು ಹೇಳ್ತಾರೆ. ನೀ ದೊಡ್ಡ ತಪ್ಪು ಮಾಡಿದೆ ಅರ್ಜುನ, ಕೃಷ್ಣನ ನೀ ಬಿಟ್ಟು ಬಂದು ಭಾಳ ತಪ್ಪು ಮಾಡಿದೆ ನೀನು, ಅವನನ್ನು ನೀ ಕರೆಸೋ, ಅವನಿಲ್ಲದ ನೀ ಇಲ್ಲ, ನಿನ್ನ ಅಸ್ತಿತ್ವನ ಇಲ್ಲ. ನಿನ್ನ ಸಿಟ್ಟು ಬರ್ಬೋದು, ಆದ್ರೆ ನಿನ್ನ ಅಸ್ತಿತ್ವ ಇರೋದು ಕೃಷ್ಣ ಜೊತೆ ಇದ್ದಾಗ ಮಾತ್ರ. ಅವನನ್ನು ಕರೆಸುವ ನೀನು, ಇಲ್ಲ ಅಂತಂದ್ರೆ ಈ ಅಶ್ವಮೇಧ ಯಾಗ ಪೂರ್ತಿ ಆಗೋದನೇ ಇಲ್ಲ ಅಂತ ಹೇಳ್ತಾರೆ. ಆವಾಗ ಅವ್ಗೆ ಹೌದು ಅನ್ನಿಸ್ತೈತಿ. ಹೌದು ಅನ್ಸಿಕೊಳ್ಳೆ ಅವರು ಏನು ಮಾಡ್ತಾರೆ ಅಂದ್ರೆ ಟೆಲಿಪತಿಯ ಮೂಲಕ ಆ ಕೃಷ್ಣನಿಗೆ ಸಂದೇಶವನ್ನು ಕಳಿಸ್ತಾರೆ. ಜೈಮಿನಿ ಋಷಿಕುಮಾರ ಕಳಿಸಿದ ಕೂಡಲೇ ಮರ್ದಿನ ಅಂತಂತಂದ್ರೆ ಏನು ಕೃಷ್ಣ ಬರ್ತಾನೆ. ಕೃಷ್ಣ ಬಂದ ಕೂಡಲೇ ಆವಾಗ ಅರ್ಜುನ ಪೂರಾ ಮದ ಇಳಿದು ಬಿಟ್ಟಿರ್ತೈತಿ, ಜೋರಾಗಿ ತಪ್ಕೊಳ್ತಾನೆ. ಕೃಷ್ಣ ನೀ ಇಲ್ಲದ ನಾ ಇಲ್ಲ, ನಾನೇನು ಬಿಟ್ಟು ಬಂದೆ, ಸೊಕ್ಕಿನ ಮಾತನ್ನು ಮಾತಾಡಿ ನೀನು ಬಿಟ್ಟು ಬಂದೆ, ಈಗ ನನಗೆ ರೋಗಾಕತ್ತೈತಿ. 3 ದಿನ ಆಯ್ತು ಇವ್ರನ್ನ ಜೋಡಿ ಕಾದಾಡಕತ್ತಿ, ನನಗೇನೂ ಇದನ್ನಾಗವಲ್ದು, ಜಯನ್ನು ಸಿಗೋದು ಕನಸಿನ ಮಾತಾಗಕತ್ತೈತಿ ಅಂದ್ಕೊಳ್ಳಿ. ಅವಾಗ ಕೃಷ್ಣ ಸಮಾಧಾನ ಮಾಡ್ತಾವನ್ನ. ಸಮಾಧಾನ ಮಾಡಿ ಆ ಎಲ್ಲ ಋಷಿಕುಮಾರನ ಕಳಿಸ್ತಾನೆ. ಈ ಊರೊಳಗೆ ಅವನ ಒಂದು ವೀಕ್ನೆಸ್ ಅಂದ್ರೆ ಏನೈತಿ, ಅವನದು ದೌರ್ಬಲ್ಯ ಅನ್ನೋದು ಏನೈತಿ ಅನ್ನೋದು ತಿಳ್ಕೊರ್ರಿ ಅಂತೆ. ಆವಾಗ ಅವನು ಸೂರ್ಯವರ್ಮ ಅಂತ ಇರ್ತಾನೆ ರಾಜ. ಅವನ ದೌರ್ಬಲ್ಯ ಅಂದ್ರೆ ಅವನ ತಮ್ಮಂದಿರು. ಯುಧಿಷ್ಠರ ಹೆಂಗೆ ತನ್ನ ತಮ್ಮಂದಿರನ್ನ ಯಾವಾಗ ಕಾಯ್ತಾ ಇರ್ತಾನ, ತನ್ನ ತಮ್ಮಂದಿರು ಎಲ್ಲರೂ ತನ್ನ ಜೊತೆ ಇರಬೇಕು ಅಂತ ಮಾಡ್ತಿರ್ತಾನೆ, ಹಂಗೆ ಸೂರ್ಯವರ್ಮನು ಕೂಡ ತನ್ನ 4 ಜನ ತಮ್ಮಂದಿರ ಮೇಲೆ ಬಹಳ ಪ್ರೀತಿ ಇರ್ತಾನೆ. ಆ ಒಂದು ದೌರ್ಬಲ್ಯವನ್ನು ಕೃಷ್ಣ ಕಂಡುಕೊತಾನೆ. ಕೃಷ್ಣ ಕಂಡುಕೊಂಡು ಯುದ್ಧದ ಒಂದು ಯೋಜನೆಯನ್ನು ಬದಲಿ ಮಾಡ್ತಾನೆ. ಮರನೇ ದಿನ ಬದಲಿ ಮಾಡಿ ಏನು ಮಾಡ್ತಾನೆ ಅಂತಂದ್ರೆ ಈ ಕೃತವರ್ಮ, ಋಷಿಕೇತು, ಇವರೆಲ್ಲ ಸಾತ್ಯಕಿ, ಇವ್ರಿಗೆಲ್ಲರಿಗೂ ಏನು ಮಾಡ್ತಾನೆ ಅಂತಂದ್ರೆ ಈ ಸೂರ್ಯವರ್ಮನ ಜೋಡಿನ ನೀವು ಯುದ್ಧ ಮಾಡಬೇಕು, ಅವನ ಚಿತ್ತ ಅತ್ತ ಅಳಗಾಡಬಾರ್ದು, ಹಂಗೆ ನೀವು ಯುದ್ಧವನ್ನು ನೀವು ಮಾಡಬೇಕು ಅಂತಂದು ಹೇಳಿ ಆ ಸೂರ್ಯವರ್ಮನ ಜೊತೆ ಯುದ್ಧಕ್ಕಾಗಿ ಕಳಿಸ್ತಾನೆ. ಇತ್ತ ಅರ್ಜುನಿಗೆ ಏನು ಮಾಡ್ತಾನಂತಂದ್ರೆ ಅವ್ರ 4 ಜನ ತಮ್ಮಂದಿರನ್ನು ನೀನು ಅವರ ರಥಗಳನ್ನು ಬಾಣದಿಂದ ಮುಚ್ಚಿ ಅವ್ರನ್ನ ಬಂಧನವನ್ನು ನೀವು ತೊಗೊಂಡು ಬರಬೇಕು ಅಂತ ಹೇಳ್ತಾನೆ. ಆಗ ಅರ್ಜುನ ಹಾಗೆ ಮಾಡ್ತಾನೆ. ಅವ್ರು 3-4 ಜನ ಕೂಡಿ ಅವ್ನು ಸೂರ್ಯವರ್ಮನಿಗೆ ಅವ್ನು ಬಿಡೋದನ್ನ ಇಲ್ಲ, ಅಲ್ಲಿ ಅವನ ಜೊತೆ ಹೋರಾಡಕ್ಕೆ ನಿಲ್ತಾರೆ. ಇಲ್ಲಿ ಏನು ಮಾಡ್ತಾನಂದ್ರೆ ಅರ್ಜುನ ಅವರೆಲ್ಲ ರಥಗಳನ್ನು ಬಾಣದಿಂದ ಮುಚ್ಚಿಬಿಡ್ತಾನೆ, ಅವರೆಲ್ಲೋ ಕಾಣಬಾರ್ದಂಗೆ. ಆ ರೀತಿ ಮಾಡಿ ಅವರನ್ನು ಬಂಧನದಲ್ಲಿ ತಂದು ಬಿಡ್ತಾನೆ. ಈ ಬಂಧನದೊಳಗೆ ಒಳಪಟ್ಟರು ಅನ್ನೋದನ್ನು ಕೇಳಿ ಸೂರ್ಯವರ್ಮನಿಗೆ ಆಘಾತ ಆಕೈತಿ. ಅವನ ತಮ್ಮಂದಿರಂದ್ರೆ ಬಹಳ ಪ್ರೀತಿ. ಆವಾಗ ಅವ ಏನು ಮಾಡ್ತಾನಂದ್ರೆ ಯುದ್ಧವನ್ನು ನಿಲ್ಲಿಸಿಬಿಡ್ತಾನೆ. ಯುದ್ಧವನ್ನು ನಿಲ್ಲಿಸಿದ ಕೂಡಲೇ ಆವಾಗ ಏನು ಮಾಡ್ತಾನೆ, ಒಂದು ಸಂಧಾನದ ಒಂದು ಪತಾಕೆಯನ್ನು ತಗೊಂಡು ಅವ ಈ ಅರ್ಜುನನ ಶಿಬಿರಕ್ಕೆ ಬರ್ತಾನೆ. ಶಿಬಿರಕ್ಕೆ ಬಂದು, ಇಲ್ಲ ನನ್ನ ತಮ್ಮಂದಿರನ್ನು ನೀವು ಇದನ್ನು ಮಾಡಿದ್ರಿ, ನೀವು ಬಿಡುಗಡೆ ಮಾಡಪ್ಪ, ನಾನು ಯುದ್ಧ ಮಾಡೋದಿಲ್ಲ, ನನ್ನ ರಾಜ್ಯಕ್ಕಿಂತ ನನಗೆ ನನ್ನ ತಮ್ಮಂದಿರ ಮೇಲೆ ಭಾಳ ಪ್ರೀತಿ ಐತಿ ಅಂತ ಹೇಳಿದ ಕೂಡಲೇ ಅವಾಗ ಕೃಷ್ಣನ ಹೇಳ್ತಾನೆ, ಇಲ್ಲ ನಿಮ್ಮ ಜೋಡಿ ವೈರತ್ವಕ್ಕಾಗಿ ನಾವು ಬಂದಿಲ್ಲ,
ಲೋಕ ಕಲ್ಯಾಣಕ್ಕಾಗಿ ಯುಧಿಷ್ಠಿರ ಅಶ್ವಮೇಧ ಯಾಗವನ್ನು ಮಾಡಕತ್ತಾನ. ನೀವು ಸಹಕಾರವನ್ನು ಕೊಡ್ರಿ, ಅದಕ್ಕಾಗಿ ನಾವು ಬಂದೇವಿ. ನಿನ್ನ ತಮ್ಮಂದಿರನ್ನು ನಾವು ಏನೂ ಮಾಡೋದಿಲ್ಲ, ಅವ್ರನ್ನ ಬಂಧ ಮುಕ್ತರನ್ನಾಗಿ ಮಾಡ್ತೇವೆ ಅಂದ ಕೂಡಲೇ ಆ ಸೂರ್ಯವರ್ಮ ಇದ್ದವ ತನ್ನ ತಮ್ಮಂದಿರನ್ನು ಬಂಧ ಮುಕ್ತನನ್ನಾಗಿಳಿಸ್ಕೊಂಡು ತನ್ನ ತನ್ನ ರಾಜ್ಯಕ್ಕೆ ಹೋಗ್ತಾನೆ. ಮತ್ತು ಇವರನ್ನು ರಾಜಾತಿಥ್ಯವನ್ನು ಮಾಡಿ ಇವರನ್ನು ಕಳಿಸ್ಕೊಡ್ತಾರೆ. ಆ ನಂತರ ಆ ಕುದುರೆ ಮತ್ತು ಅದು ಅಲ್ಲಿ ಇಲ್ಲಿ ಅಡ್ಡಾಡ್ಕೊತ ಮಾಡ್ಕೊತದ್ದು ಏನು ಬರ್ತೈತಿ ಅಂದ್ರೆ ಪ್ರಾಗ್ಜ್ಯೋತಿಷೀಪುರವನ್ನು ಅದು ಪ್ರವೇಶ ಮಾಡ್ತೈತಿ. ಪ್ರಾಗ್ಜ್ಯೋತಿಷೀಪುರ ಅಂತಂದ್ರೆ ಈಗಿನ ಆಸಾಂ ಜಿಲ್ಲೆ. ಆ ಆಸಾಮಕ್ಕೆ ಅದು ಬರ್ತೈತಿ. ಅಲ್ಲಿ ಜನನು ಬಹಳ ಶೂರರು. ಅವರು ಏನಂತಂದ್ರೆ ಈ ಅಶ್ವಮೇಧ ಕುದುರೆಯನ್ನು ಕಟ್ಟಿ ಹಾಕ್ತಾರೆ. ಮುಂದೆ ಏನಾಯ್ತು ಅವ್ರ ಜೋಡಿ ಹೆಂಗೆ ಹೋರಾಡ್ದಂತ ಮುಂದಿನ ವಿಡಿಯೋದೊಳಗೆ ಹೇಳ್ತೀನಿ.